ಎಲ್ಲರಿಗೂ ಶುಭೋದಯ. ಇಂದಿನ ತರಗತಿಯಲ್ಲಿ ಚಂಪು ಸಾಹಿತ್ಯದಲ್ಲಿ ಬರುವಂತಹ ನಮಗೆ ಪಠ್ಯದಲ್ಲಿ ಇರುವಂತಹ ಹೊಸೆಸಿದಳಾಕೆ ನಾಟ್ಯಾಗಮ ಪಂಪ ಬರೆದಿರುವಂತಹ ಈ ಒಂದು ಕಾವ್ಯ ಭಾಗವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಪಂಪ ಮಹಾಕವಿಯ ಪರಿಚಯವನ್ನು ಮಾಡಿಕೊಳ್ಳುವ. ಪಂಪ ಮಹಾಕವಿ. ಪಂಪನ ಜನನ ಕ್ರಿಸ್ತ ಶಕ 902ರಲ್ಲಿ. ಆತ ತನ್ನ ಕೃತಿಗಳನ್ನು ರಚಿಸಿದ್ದು ಕ್ರಿಸ್ತ ಶಕ 941ರಲ್ಲಿ. ಪಂಪನ ಹುಟ್ಟೂರಿನ ಬಗ್ಗೆ ಸರಿಯಾದ ಸ್ಪಷ್ಟ ಆಧಾರಗಳಿಲ್ಲ. ಆದರೆ ಆತ ಅಣ್ಣಿಗೇರಿಯಲ್ಲಿ, ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಹುಟ್ಟಿರಬಹುದೆಂದು ತರ್ಕ ಅಂದಾಜಿಸ್ತಾ ಇದ್ದಾರೆ. ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿಮಂಡಲದ ವೆಂಗಿಪಳುವಿಗೆ ಸೇರಿದವರು. ಭೀಮಪ್ಪಯ್ಯ ಪಂಪನ ತಂದೆ, ಅಬ್ಬಣಪ್ಪೆ ಪಂಪನ ತಾಯಿ. ಆಕೆ ಅಬ್ಬಣಪ್ಪೆ ಬೆಳ್ವಳದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳು. ಪಂಪನಿಗೆ ಜಿನವಲ್ಲಭನೆಂಬ ತಮ್ಮನಿದ್ದನು. ದೇವ ಮುನೀಂದ್ರನೆಂಬ ಯತಿಗಳು ಪಂಪನ ಗುರುಗಳಾಗಿದ್ದರು. ಚಾಲುಕ್ಯರ ಸಾಮಂತರಾಜನಾದ 2ನೇ ಅರಿಕೇಸರಿಯು ಪಂಪನ ಆಶ್ರಯದಾತನಾಗಿದ್ದನು. ಪಂಪ ತನ್ನ ಆಕಾರ, ಗುಣ, ಸ್ವಭಾವಗಳ ಕುರಿತು ವಿವರವಾಗಿ ಹೇಳಿಕೊಂಡಿದ್ದಾನೆ. ಕನ್ನಡ ನಾಡು ನುಡಿಯೆಂದರೆ ಪಂಪನಿಗೆ ಎಲ್ಲಿಲ್ಲದ ಪ್ರೀತಿ. ಕನ್ನಡದ ನೆಲ, ಜಲ, ಸಂಸ್ಕೃತಿಯನ್ನು ಮೈಮರೆತು ವರ್ಣಿಸುತ್ತಾನೆ. ಅದು ಸಾಲದೆಂಬಂತೆ ದುಂಬಿಯಾಗಿ ಹೋಗಿರೆಯಾಗಿ ಹುಟ್ಟುವುದು ನಂದನದು ಬನವಾಸಿ ದೇಶವು ಎಂದು ಹಂಬಲಿಸುತ್ತಾನೆ. ತನ್ನ ಬಾಲ್ಯದ ದಿನಗಳಲ್ಲಿ ಬನವಾಸಿಯಲ್ಲಿ ಕಳೆದಿರಬಹುದು. ಪಂಪ ಮಹಾಕವಿ ಎಲ್ಲರಿಗೂ ಗೊತ್ತಿರುವಂಥದ್ದು. 10ನೇ ಶತಮಾನವನ್ನು ಪಂಪಯುಗ ಅಂತಲೇ ಹೇಳಿ ಕರೆಯುವಂಥದ್ದು. ಈತ ಜನಿಸಿರುವಂಥದ್ದು ಕ್ರಿಸ್ತ ಶಕ 902ರಲ್ಲಿ. ನಮಗೆ ಸಿಕ್ಕಿರುವಂತಹ ಆತನ ಕೃತಿಗಳ ಪ್ರಕಾರ ಆತ ಕಾವ್ಯವನ್ನು, ತನ್ನ ಕೃತಿಗಳನ್ನು ರಚಿಸಿದ್ದು ಕ್ರಿಸ್ತ ಶಕ 941ರಲ್ಲಿ. ಅವ ಎಲ್ಲಿ ಹುಟ್ಟಿದ ಎನ್ನುವಂಥದ್ರ ಬಗ್ಗೆ ಎಂದು ಸ್ಪಷ್ಟವಾದಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ. ಆತ ಗದಗ ಜಿಲ್ಲೆಯಲ್ಲಿ, ಈಗಿನ ನಮ್ಮ ಗದಗ ಜಿಲ್ಲೆಯ ಅಣ್ಣಿಗೇರಿ ಎನ್ನುವಂಥ ಒಂದು ಜಾಗದಲ್ಲಿ ಹುಟ್ಟಿರಬಹುದು, ಎಂಬ ಪ್ರದೇಶದಲ್ಲಿ ಹುಟ್ಟಿರಬಹುದು ಎನ್ನುವಂತಹ ಒಂದು ಅಭಿಪ್ರಾಯಗಳು ಸಂಗ್ರಹ ಆಗ್ತಾ ಇದೆ. ತರ್ಕ ಮಾಡ್ತಾ ಇದ್ದಾರೆ. ಅಣ್ಣಿಗೇರಿಯಲ್ಲಿ ಹುಟ್ಟಿರಬಹುದು, ಗದಗ ಜಿಲ್ಲೆಯ ಅಣ್ಣಿಗೇರಿ ಪಂಪನ ಹುಟ್ಟೂರಾಗಿರಬಹುದು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪಂಪನ ಪೂರ್ವಜರು, ಅವನ ಹಿಂದಿನ ತಂದೆ, ಅಜ್ಜ, ಮುತ್ತಜ್ಜರೆಲ್ಲ ಆಂಧ್ರ ಪ್ರದೇಶದ ವೆಂಗಿಮಂಡಲದ ವೆಂಗಿಪಳುವಿಗೆ ಸೇರಿದವರಾಗಿರುವಂತೆ. ಭೀಮಪ್ಪಯ್ಯ ತಂದೆ, ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ. ಈ ಅಬ್ಬಣಬ್ಬೆ ಎನ್ನುವಂಥದ್ದು ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳಾಗಿರ್ತಾಳೆ. ಆದ ಕಾರಣ ಅಣ್ಣಿಗೇರಿ ಪಂಪನ ಹುಟ್ಟೂರಾಗಿರಬಹುದು ಎನ್ನುವಂತಹ ಒಂದು ಅಂದಾಜಿಗೆ ಬಂದಿದ್ದಾರೆ. ಪಂಪ ತನ್ನ ಒಡಹುಟ್ಟಿದ ಸಹೋದರನಿದ್ದ ಪಂಪನಿಗೆ. ಆತ ಜಿನವಲ್ಲಭ ಅಂತ ಹೇಳಿ ಹೆಸರಿಸಿದ ಅವನ ಕೃತಿಗಳಲ್ಲಿ ಆ ಒಂದು ಹೆಸರು ನಮಗೆ ದೊರೆತಿದೆ. ಪಂಪ ತನ್ನ ಗುರುಗಳಾಗಿ ಸ್ವೀಕರಿಸಿದ್ದು ದೇವೇಂದ್ರ ಮುನೀಂದ್ರನೆಂಬ ಯತಿಗಳನ್ನು. ಇವನಿಗೆ ಆಶ್ರಯದಾತರಾಗಿರುವಂಥವರು 2ನೇ ಅರಿಕೇಸರಿ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2ನೇ ಅರಿಕೇಸರಿ ಪಂಪನ ಆಶ್ರಯದಾತ. ಪಂಪ ತನ್ನ ಕೃತಿಯಲ್ಲಿ ಅರಿಕೇಸರಿಯನ್ನು ಹಾಡಿ ಹೊಗಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಚಾಲುಕ್ಯರ ಸಾಮಂತನಾದ 2ನೇ ಅರಿಕೇಸರಿ ಈ ಪಂಪನ ಆಶ್ರಯದಾತನಾಗಿದ್ದಾನೆ. ಪಂಪ ತನ್ನ ಕೃತಿಗಳ ಅಲ್ಲಿ ತನ್ನ ಬಗ್ಗೆ
ತಾನು ಹೇಗಿದ್ದೆ ಎನ್ನುವಂಥದ್ದನ್ನು ವರ್ಣಿಸ್ತಾ ಹೋಗಿದ್ದಾನೆ. ತನ್ನ ಆಕಾರ ಹೇಗಿತ್ತು, ತನ್ನ ಗುಣ ಹೇಗಿದೆ, ತನ್ನ ಸ್ವಭಾವ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ವಿವರಗಳನ್ನು ಕೊಡ್ತಾ ಹೋಗ್ತಾನೆ. ಕನ್ನಡ ನಾಡು ನುಡಿ ಅಂದರೆ ಪಂಪನಿಗೆ ಅತೀವವಾದಂತಹ ಪ್ರೀತಿ. ಆತ ಕನ್ನಡ ನೆಲ ಜಲ ಸಂಸ್ಕೃತಿಯನ್ನು ಮೈಮರೆತು ವರ್ಣಿಸ್ತಾನೆ. ತನ್ನ ಕಾವ್ಯಗಳಲ್ಲಿ ಕನ್ನಡ ನೆಲದ ಬಗ್ಗೆ, ಕನ್ನಡದ ಸಂಸ್ಕೃತಿಯ ಬಗ್ಗೆ, ಕನ್ನಡ ಜಲದ ಬಗ್ಗೆ ಪ್ರತಿಯೊಂದು ವಿಷಯಗಳನ್ನು ಅವನು ಅಲ್ಲಿ ಏನು ಮಾಡ್ತಾನೆ, ವರ್ಣಿಸ್ತಾ ಹೋಗ್ತಾನೆ ತನ್ನ ಕೃತಿಗಳಲ್ಲಿ. ಅದು ಸಾಲದು ಅಂತ ಹೇಳುವ ಹಾಗೆ ಮರುದುಂಬಿಯಾಗಿ ಮೇಣು ಕೋಗಿಲೆಯಾಗಿ ಪುಟ್ಟೂರು ನಂದನದಳು ಬನವಾಸಿ ದೇಶದಲ್ಲಿ ತಾನು ಕೋಗಿಲೆಯಾಗಿ ಮೇಣು ಕೋಗಿಲೆ ಮರಿದುಂಬಿಯಾಗಿ ನಾನು ಕೋಗಿಲೆಯಾಗಿ ಈ ನಂದನವಾದಂತಹ ಬನವಾಸಿ ದೇಶದಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಬೇಕು ಎನ್ನುವಂತಹ ಆಶೆಯನ್ನು ಅವನು ಹೊಂದಿದ್ದಾನೆ. ಅವನು ಹಂಬಲಿಸ್ತಾನೆ, ತಾನು ಹೀಗೆ ಹುಟ್ಟಬೇಕು, ನಾನು ಈ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಎನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಹೋಗಿದ್ದಾನೆ. ತನ್ನ ಬಾಲ್ಯದ ದಿನಗಳನ್ನು ಈ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಅಂತ ಹೇಳಬೇಕಾದ್ರೆ ಅದಕ್ಕೊಂದು ಬಲವಾದ ಕಾರಣ ಇತ್ತು. ತನ್ನ ಬಾಲ್ಯದ ದಿನಗಳನ್ನು ಆತ ಬನವಾಸಿ ದೇಶದಲ್ಲಿ ಕಳೆದಿರಬಹುದು ಎನ್ನುವಂಥದ್ದನ್ನು ಅಂದಾಜಿಸ್ತಾ ಇದ್ದಾರೆ. ಪಂಪ ಪ್ರಚಂಡವಾದಂತಹ ಪ್ರತಿಭಾಶಾಲಿ, ಅಗಾಧವಾದಂತಹ ಪ್ರತಿಭಾ ಶಕ್ತಿಯನ್ನು ಹೊಂದಿದವನು. ವಿರಾಟ್ ಸ್ವರೂಪದ ಹಿಮಾಲಯ ಸದೃಶದ ಭಾಷಾಪ್ರಭುತ್ವ ಪಡೆದ ದಣಿಯಾಗಿದ್ದಾನೆ. ಪಸರಿಪ ಕನ್ನಡಕ್ಕೋರ್ವನೇ ಸತ್ಕವಿ ಪಂಪನಾವಗಮ ಎಂಬ ನಾಗರಾಜ ಕವಿಯ ಮಾತು ಪಂಪನ ಕವಿತಾ ಶಕ್ತಿಯ ಮೇಲೆ ಬೆಳಕು ಬೀರುತ್ತದೆ. ತನ್ನ ಕಾವ್ಯಗಳು ಮುನ್ನಿನ ಕಬ್ಬಗಳನ್ನು ಇಕ್ಕಿಮೆಟ್ಟಿದವು ಎಂದು ಪಂಪ ಹೆಮ್ಮೆಯಿಂದ ಹೇಳಿಕೊಂಡಿರುವುದು ಅವನ ಪ್ರತಿಭಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಸಂಸ್ಕೃತ ಪ್ರಾಬಲ್ಯವಿದ್ದ ಕಾಲದಲ್ಲಿ ಕನ್ನಡದಲ್ಲಿ ಕಾವ್ಯ ರಚಿಸಲು ಮುಂದಾದುದು ಮತ್ತು ಕನ್ನಡಕ್ಕೆ ಕಾವ್ಯ ಭಾಷೆಯ ಗೌರವವನ್ನು ತಂದಿದ್ದುದು ಪಂಪನ ವಿಶೇಷ ಸಾಧನೆಯಾಗಿದೆ. ಸಂಸ್ಕೃತದಲ್ಲಿ ಕಾವ್ಯ ಬರೆದು ರಾಷ್ಟ್ರ ಕವಿಯಾಗುವ ಬದಲಾಗಿ ಪ್ರಾದೇಶಿಕ ಭಾಷೆ ಅನ್ನಪಟ್ಟು ನುಡಿ ಕನ್ನಡದಲ್ಲಿ ಬರೆದು ಅಮರ ಮಹಾಕವಿಯಾದರು. ಆ ಕಾರಣಕ್ಕಾಗಿಯೇ ಪಂಪ ಆದಿಕವಿ, ಅಗ್ರಕವಿ, ನಾಡೋಜ ಎಂಬ ಗೌರವಕ್ಕೆ ಪಾತ್ರನಾಗಿದ್ದಾನೆ. ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಎಂಬ ಬಿರುದುಗಳು ಅವನಿಗೆ ಸಂದಿವೆ. ಪಂಪ ಮಹಾಕವಿ, ಸ್ವಾಭಿಮಾನಿ, ಪೆರರರಿಯದ ಎಂದು ಪ್ರಶ್ನಿಸುವ ದಾರ್ಶ್ಯವನ್ನು ಅವನಲ್ಲಿತ್ತು. ಹಾಗೆಯೇ ತನಗೆ ಸರಿ ಎನಿಸುವುದನ್ನು ನೇರವಾಗಿ ಹೇಳುವ ನಿರ್ಭೀಡೆಯ ಸ್ವಭಾವವು ಅವನದಾಗಿತ್ತು. ಆತ ಪ್ರಚಂಡ ಪ್ರಭಾವಶಾಲಿ ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ವಿರಾಟ್ ಸ್ವರೂಪದ ಹಿಮಾಲಯ ಸದೃಶವಾದಂತಹ ಪ್ರಭುತ್ವವನ್ನು ಪಡೆದಂತಹ ದಣಿಯಾಗಿದ್ದಾನೆ. ಪಸರಿಸ್ಪ ಕನ್ನಡಕ್ಕೋರ್ವನೇ ಸತ್ಕವಿ ಪಂಪನಾವಗಮ. ಈ ಒಂದು ಹೆಮ್ಮೆ ಪಂಪನಿಗೆ. ಈ ಬಿರುದನ್ನು ನಾಗರಾಜ ಕವಿಯು ಪಂಪನಿಗೆ ಅವನ ಕವಿತಾ ಶಕ್ತಿಯ ಮೇಲೆ ಬೆಳಕು ಬೀರಿಕೊಂಡು ಹೇಳ್ತಾ ಹೋಗಿದ್ದಾನೆ. ತನ್ನ ಕಾವ್ಯಗಳು ಮುನ್ನಿನ ಕಬ್ಬಗಳನ್ನು ಇಕ್ಕಿಮೆಟ್ಟಿದವು ಎನ್ನುವಂತಹ ಪಂಪನ ಹೆಮ್ಮೆಯಿಂದ ಹೇಳಿಕೊಂಡು ಅವನ ಪ್ರತಿಭಾ ಸಾಮರ್ಥ್ಯಕ್ಕೆ ಇದು ಸಾಕ್ಷಿಯಾಗ್ತಾ ಹೋಗಿದೆ. ಸಂಸ್ಕೃತ ಪ್ರಾಬಲ್ಯವಿದ್ದಂತಹ ಕಾಲಘಟ್ಟ. ಪಂಪ ಕವಿತೆಯನ್ನು ರಚನೆ ಮಾಡುವಾಗ ಇದ್ದಿರುವಂತಹ ಕಾಲಘಟ್ಟ ಸಂಸ್ಕೃತ ಮೆರಿತಾ ಇದ್ದಂತಹ ಕಾಲಘಟ್ಟ, ಪ್ರಾಬಲ್ಯವಿದ್ದಂತಹ ಕಾಲಘಟ್ಟ. ಆದರೂ ಆ ಸಮಯದಲ್ಲಿ ಕನ್ನಡದಲ್ಲಿ ಕಾವ್ಯ ರಚಿಸಿರುವಂಥದ್ದು ವಿಶೇಷವೇ ಸರಿ. ಕನ್ನಡಕ್ಕೆ ಕಾವ್ಯ ಭಾಷೆಯ ಗೌರವವನ್ನು ತಂದಿಟ್ಟಿರುವಂಥದ್ದು. ಕಾವ್ಯಕ್ಕೆ ಕನ್ನಡದಲ್ಲೂ ಕಾವ್ಯವನ್ನು ಬರಲಿಕ್ಕೆ ಸಾಧ್ಯತೆ ಇದೆ. ಕನ್ನಡವನ್ನು ಕಾವ್ಯದ ರೂಪದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದಕ್ಕೆ ವಿಶೇಷ ಸಾಧನೆಯನ್ನು ಮಾಡಿರುವಂಥ ಕವಿ ಅಂತ ಹೇಳಿದರೆ ಈ ಪಂಪ. ಆದ ಕಾರಣ ಅವನು
ಭಾಷೆಯಾದಂತಹ ಕನ್ನಡದಲ್ಲೇ ಬರೆದು ಸಂಸ್ಕೃತದಲ್ಲಿ ರಾಷ್ಟ್ರಕವಿ ಆಗುವ ಬದಲು ಇನ್ನು ಪ್ರಾದೇಶಿಕವಾಗಿ ಬರೆದು ಮಹಾಕವಿ ಎನ್ನುವಂತಹ ಹೆಸರನ್ನು ಗಳಿಸಿಕೊಂಡಿದ್ದಾನೆ. ಆದಿಕವಿ, ನಾಡೋಜ ಎಂಬ ಗೌರವಕ್ಕೆ ಪಂಪ ಪಾತ್ರನಾಗಿದ್ದಾನೆ. ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಎನ್ನುವಂತಹವುಗಳು ಅವನಿಗೆ ದೊರೆತಿರುವಂತಹ ಬಿರುದುಗಳು. ಪಂಪನ ಕೃತಿಗಳು ಎರಡು, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಎರಡು ಕನ್ನಡದ ಶ್ರೇಷ್ಠ ಮಹಾಕಾವ್ಯಗಳನ್ನಿವೆ. ಇವು ಕ್ರಮವಾಗಿ ಆದಿಪುರಾಣ ಸಂಸ್ಕೃತದ ಜಿನಸೇನಾಚಾರ್ಯರ ಮಹಾಪುರಾಣ ಮತ್ತು ವ್ಯಾಸರ ಮಹಾಭಾರತ ಕೃತಿಗಳ ನೆರವಿನಿಂದ ರಚನೆಗೊಂಡವು. ಇವು ಪಂಪನ ಸ್ವತಂತ್ರ ಕೃತಿಗಳೇ ಹೊರತು ಅನುವಾದಗಳಲ್ಲ ಅಂತ ಹೇಳಿದ್ದಾರೆ. ಪಂಪನ ಸ್ವತಂತ್ರ ಕೃತಿಗಳು ಅವನ ಪ್ರತಿಭಾಶಕ್ತಿ, ಸಂಗ್ರಹ ಕುಶಲತೆ ಮತ್ತು ಸ್ವಂತಿಕೆಯ ಗುಣಗಳಿಂದಾಗಿ ಪಂಪ ಕನ್ನಡದ ಮಹಾಕವಿಯಾಗಿದ್ದಾನೆ. ಅವನ ನೆನಪಿಗೋಸ್ಕರ, ಪಂಪನ ನೆನಪಿಗೋಸ್ಕರ ಪಂಪ ಶ್ರೇಷ್ಠ ಕವಿಯಾದ ಕಾರಣ ಕರ್ನಾಟಕ ಸರಕಾರ ಪ್ರತಿ ವರ್ಷವೂ ಸೃಜನಶೀಲ ಕೃತಿಕಾರರಿಗೆ ಪಂಪ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದೆ. ಆದಿಪುರಾಣ ನಮಗೆ ಹೊಸೈಸಿದಳಾಗಿ ನಾಟ್ಯಾಂಗಮನ ಈ ಭಾಗವನ್ನು ಪಂಪನ ಆದಿಪುರಾಣದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ವೃಷಭ ದೇವನ ಆದಿಪುರಾಣ ಜೈನ ತೀರ್ಥಂಕರರಲ್ಲಿ ಮೊದಲಿಗನಾಗಿರುವಂತಹ ವೃಷಭ ದೇವನ ಜೀವನ ಚರಿತ್ರೆ. ಸಂಸ್ಕೃತದಲ್ಲಿ ಜಿನಸೇನಾಚಾರ್ಯರ ಪೂರ್ವ ಪುರಾಣದ ನೆರವಿನಿಂದ ಪಂಪ ಈ ಕೃತಿಯನ್ನು ಕನ್ನಡದಲ್ಲಿ ರಚಿಸಿದ್ದಾನೆ. ಆದಿನಾಥನ ಜನ್ಮಾಂತರಗಳ ಕಥೆ ಇದಾಗಿದೆ. ಇವನ ಮಕ್ಕಳಾದ ಭರತ ಬಾಹುಬಲಿಯ ಕಥೆಯು ಇದರಲ್ಲಿದೆ. ಆದಿದೇವನ ರಾಜ್ಯಾಭಿಷೇಕವಾದ ನಂತರ ಅವನ ಅಂತರಂಗವು ಪ್ರಜಾಹಿತದೊಳಗೆ ಮಗ್ನವಾಗಿತ್ತು. ಮುಂದೆ ಜಿನನಾಗುವ ಈ ಆದಿದೇವನನ್ನು ಸಂತೋಷಪಡಿಸಲು ಇಂದ್ರನು ಅಯೋಧ್ಯೆಗೆ ಬರುತ್ತಾನೆ. ಆ ಕಾರಣಕ್ಕಾಗಿ ಸಂಭ್ರಮಾಚರಣೆಯ ನೆಪದಲ್ಲಿ ಇಂದ್ರ ಸಂಗೀತ ನರ್ತನ ನಿಪುಣರನ್ನು ಕರೆತಂದು ಆದಿದೇವನ ಸಭೆಗೆ ಆಗಮಿಸಲು ವಿನ್ನವಿಸಿಕೊಳ್ಳುತ್ತಾನೆ. ರಂಗಮಂಟಪವು ಸಿದ್ಧವಾಗುತ್ತದೆ. ಪ್ರಸ್ತುತ ಪದ್ಯಭಾಗ ಸಭೆಯಲ್ಲಿ ಪ್ರದರ್ಶಿತವಾದಂತಹ ನೀಲಾಂಜನೆಯ ನಿತ್ಯ ನೃತ್ಯ ಹಾಗೂ ನಂತರದ ಪರಿಣಾಮವನ್ನು ಒಳಗೊಂಡಿದೆ. ಇಲ್ಲಿ ಆದಿದೇವ ಮುಂದಕ್ಕೆ ಜಿನನಾಗಬೇಕು. ಸೇನಾಚಾರ್ಯರ ಪೂರ್ವ ಪುರಾಣದ ನೆರವಿನಿಂದ ಈ ಸಂಸ್ಕೃತದಲ್ಲಿರುವಂತಹ ಈ ಕೃತಿಯನ್ನು ಕನ್ನಡದಲ್ಲಿ ಪಂಪ ರಚಿಸಿದ್ದಾನೆ. ಆದಿನಾಥನ ಜನ್ಮಾಂತರಗಳ ಕಥೆ ಇದರಲ್ಲಿ ಬರ್ತದೆ. ಮುಂದಕ್ಕೆ ಈ ಕಥೆಯಲ್ಲಿ ಭರತ ಬಾಹುಬಲಿಯರ ಕಥೆಯೂ ಸೇರಿಕೊಂಡಿದೆ. ಆದಿದೇವನ ರಾಜ್ಯಾಭಿಷೇಕವಾಗಿದೆ. ರಾಜನ ಪಟ್ಟ ಆದ ನಂತರ ಅವನು ಪ್ರಜಾಹಿತದೊಳಗೆ ಮಗ್ನವಾಗಿರ್ತಾನೆ. ಪ್ರಜೆಗಳ ಹಿತವನ್ನು ಕಾಯ್ದುಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡು ಇರ್ತಾನೆ. ಆದರೆ ಆ ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಆದಿನಾಥ ಅಥವಾ ವೃಷಭದೇವ ಆತ ಮುಂದಕ್ಕೇನಾಗಬೇಕು, ಜಿನನಾಗಬೇಕು. ತನ್ನ ಈ ಲೌಕಿಕವಾಗಿರುವಂತಹ ಆಸೆಗಳನ್ನು, ವೈಭೋಗಗಳನ್ನು ಬಿಟ್ಟು ಆತ ಜಿನ ದೀಕ್ಷೆಯನ್ನು ಪಡ್ಕೊಳ್ಬೇಕು. ಈ ಕಾರಣಕ್ಕಾಗಿ ಇಂದ್ರ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದು ಆದಿದೇವನನ್ನು ಸಂತೋಷಗೊಳಿಸಬೇಕು. ಆದರೆ ಅವನಿಗೆ ಅದರ ಜೊತೆಗೆ ಸಂತೋಷ ಆಗುವುದರ ಜೊತೆಗೆ ಅವನಿಗೆ ವೈರಾಗ್ಯ ತನ್ನಲ್ಲಿ ತಾನೇ ಮೂಡಬೇಕು. ಈ ಒಂದು ವಿಷಯವನ್ನು ಗಮನಿಸಿಕೊಂಡು ಇಂದ್ರ ಸಂಗೀತ ನರ್ತನ ಸಭೆಯನ್ನು ಏರ್ಪಡಿಸ್ತಾನೆ. ಸಂಗೀತ ನೃತ್ಯ ನಿಪುಣರನ್ನು ಕರೆತರ್ತಾನೆ.
ಅಗ್ನಿದೇವನನ್ನು ಆ ಸಭೆಗೆ ಬರಲಿಕ್ಕೆ ಹೇಳ್ತಾನೆ. ರಂಗಮಂಟಪ ನಿರ್ಮಾಣ ಮಾಡ್ತಾನೆ. ರಂಗಮಂಟಪದಲ್ಲಿ ನೃತ್ಯ ಏರ್ಪಡುತ್ತೆ. ನೀಲಾಂಜನೆಯ ನೃತ್ಯ ಏರ್ಪಡುವಂಥದ್ದು ದೇವ ಕನ್ನಿಕೆಯರಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ನೀಲಾಂಜನೆಯಿಂದ ನೃತ್ಯ ಕಾರ್ಯಕ್ರಮ ಏರ್ಪಡುತ್ತೆ. ಇಲ್ಲಿ ಆಧುನಿಕ ಕಾಲದ ವ್ಯಕ್ತಿ ಭೋಗ ಸಂಸ್ಕೃತಿಯನ್ನೇ ನಿಜವೆಂದು ಭ್ರಮಿಸಿ ಬದುಕ್ತಾ ಇದ್ದಾನೆ ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಭೋಗ ಜೀವನ ಎಲ್ಲರಿಗೂ ಬೇಕಾಗಿರುವಂಥದ್ದು. ಆಧುನಿಕ ಕಾಲದ ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ, ಸುಖ ಅಂದರೆ ಏನು ಎನ್ನುವಂಥದ್ದನ್ನು ಕೇಳಿದಾಗ ಐಷಾರಾಮಿ ವಸ್ತುಗಳನ್ನು ಹೊಂದಿರುವಂಥದ್ದು ಸುಖ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೇವೆ. ಆ ಭೋಗ ಸಂಸ್ಕೃತಿ ಏನಿದೆ ಅದೇ ನಿಜವಾದ ಸುಖ ಅಂತ ಹೇಳಿ ಬದುಕಿ ನಾವು ಭ್ರಮಿಸಿ ಬದುಕ್ತಾ ಇದ್ದೇವೆ. ಭೌತಿಕ ವಸ್ತುಗಳು ಸತ್ಯವಲ್ಲ. ನಮಗಿವಾಗ ಇರುವಂತಹ ಈ ಭೌತಿಕ ವಸ್ತುಗಳು ಏನಿವೆ, ಏನೆಲ್ಲ ಭೌತಿಕವಾಗಿ ಸಿಗುವಂಥ ವಸ್ತುಗಳೇನಿವೆ ಅದು ಯಾವುದು ಸತ್ಯ ಅಲ್ಲ. ನಾವು ಭೌತಿಕ ಅಂತ ಹೇಳುವಾಗ ನಮ್ಮ ದೇಹ ಚೆಂದ ಕಾಣಬೇಕು, ನಮ್ಮ ರೂಪ ಚೆಂದ ಇರಬೇಕು, ವೈಭವ ಇರಬೇಕು, ಯೌವನ ಇರಬೇಕು, ಹಣ ಇರಬೇಕು, ಸೌಭಾಗ್ಯ ಇರಬೇಕು, ಆಯುಷ್ಯ ಇರಬೇಕು. ಇವುಗಳೆಲ್ಲವೂ ನಮಗೆ ಬೇಕು ಅಂತ ಹೇಳಿ ನಾವು ಬಯಸ್ತೇವೆ, ಆಸೆ ಪಡ್ತೇವೆ. ಆದರೆ ಇದು ಯಾವುದು ಸತ್ಯ ಅಲ್ಲ. ಇವುಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ, ಇವುಗಳೆಲ್ಲವೇನಾಗತ್ತೆ, ಕ್ಷಣ ಮಾತ್ರದಲ್ಲಿ ಕುಡು ಮಿಂಚಿನಂತೆ ಹೊಳೆದು ಮಾಯವಾಗತ್ತೆ. ನಮಗೆ ಸಿಡಿಲು ಬಂದ ಹಾಗೆ, ಸಿಡಿಲು ಬಂದಾಗ ಬೆಳಕು ಯಾವ ರೀತಿಯಲ್ಲಿ ಬಂದು ನಮಗೆ ಕಣ್ಣಿಗೆ ಕಾಣು ಯಾವ ರೀತಿಯಲ್ಲಿ ಮಾಯವಾಗುತ್ತೋ ಹಾಗೆಯೇ ಇವುಗಳೆಲ್ಲವೂ ಬಂದು ಮಾಯವಾಗಿ ಹೋಗುವಂಥದ್ದು. ನಮ್ಮ ದೇಹ ಹುಟ್ಟಿದಾಗ ಒಂದು ರೀತಿಯ ದೇಹ ನಮಗೆ ಇರುತ್ತೆ, ಬೆಳೆದಾಗ ಬೇರೆ ದೇಹ ಇರುತ್ತೆ, ಮುದುಕರಾಗುವಾಗ ಇನ್ನೊಂದು ದೇಹ ಇರುತ್ತೆ. ವ್ಯತ್ಯಾಸಗಳಾಗ್ತಾ ಹೋಗುವಂಥದ್ದು ದೇಹದಲ್ಲಿ. ನಮ್ಮ ರೂಪವೂ ಹಾಗೆ. ಸಣ್ಣ ಪ್ರಾಯದಲ್ಲಿದ್ದಾಗ ನಮ್ಮ ರೂಪ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಯೌವನಕ್ಕೆ ಬಂದಾಗ ನಾವು ಮತ್ತಷ್ಟು ಚೆಂದ ಕಾಣ್ತೇವೆ. ನಾವು ಚೆಂದ ಕಾಣಲಿಕ್ಕೆ ಪ್ರಯತ್ನವೂ ಪಡ್ತೇವೆ. ಅದೇ ಯೌವನ ಮುಗ್ದು ಒಂದು 60 ವರ್ಷ ಆದಾಗ ನಮ್ಮ ಮುಖದಲ್ಲೆಲ್ಲ ಮೈಯಲ್ಲೆಲ್ಲ ನಿರಿಗೆಗಳು ಕಾಣಲಿಕ್ಕೆ ಸಿಗ್ತದೆ. ಆ ರೂಪ ಮಾಸಿ ಹೋಗುತ್ತೆ. ಯೌವನ ಕಡಿಮೆ ಆಗುತ್ತೆ. ಯೌವನ ಅಂತ ಹೇಳಿದರೆ ಒಂದಷ್ಟು ವರ್ಷಗಳ ಕಾಲ ಮಾತ್ರ ಇರುವಂಥದ್ದು. ಆ ಯೌವನ ಅಷ್ಟು ವರ್ಷಗಳ ಕಾಲ ಮಾತ್ರ ಇದ್ದು ನಿಮ್ಮಲ್ಲಿ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಅದಕ್ಕಿಂತ ಮೊದಲು ಇರೋದಿಲ್ಲ, ಅದಕ್ಕಿಂತ ನಂತರವೂ ಇರೋದಿಲ್ಲ. ಹಣವೂ ಅಷ್ಟೇ. ನಾವಿವಾಗ ಯೋಚನೆ ಮಾಡೋದು ನಮ್ಮಲ್ಲಿ ಹಣವೇ ಇಲ್ಲ ಅಂತ, ಅಥವಾ ಇವಾಗ ನಮ್ಮಲ್ಲಿ ಬೇಕಾದಷ್ಟು ಹಣ ಇರ್ಬೋದು. ಆ ಹಣ ಎಷ್ಟು ಸಮಯಕ್ಕಿರುತ್ತೆ ಗೊತ್ತಿಲ್ಲ, ಎಷ್ಟು ಸಮಯ ಇಲ್ಲ ಅಂತ ಹೇಳಿ ನಾವು ಹೇಳ್ತಾ ಇರ್ತೇವೆ ಗೊತ್ತಿಲ್ಲ. ನಮಗೊಮ್ಮೆಲೆ ಕೇಳಿರ್ಬೋದು, ನಮಗೆ ಭಿಕ್ಷುಕನಿಗೆ ಲಾಟ್ರಿ ಸಿಕ್ಕಿದೆ ಅಂತ ಹೇಳಿ. ಹೌದು, ಯಾವಾಗ ಹಣ ಯಾರಿಗೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಿರೋದಿಲ್ಲ. ಹೀಗೆ ಕುಡು ಮಿಂಚಿನಂತೆ ಹೊಳೆದು ಮಾಯವಾಗ್ತಾ ಹೋಗುತ್ತೆ. ಆದ ಕಾರಣ ಮನುಷ್ಯನ ಬದುಕಿನ ಕ್ಷಣ ಭಂಗುರತೆಯನ್ನು ಮೀರಿ ಸನ್ಮಾರ್ಗದತ್ತ ನಾವು ಸಾಗಬೇಕು. ನಾವು ಸನ್ಮಾರ್ಗದತ್ತ ನಾವು ಸಾಗಿದರೆ ಮಾತ್ರ ನಮಗೆ ಜೀವನ ಸಾರ್ಥಕ ಆಗುವಂಥದ್ದು. ಪ್ರಾಚೀನ ಸಂಗೀತ, ತಾಳ, ಲಯ, ನೃತ್ಯ, ರಸ, ಭಾವ ಮುಂತಾದ ಕಲಾ ಪ್ರಾಕಾರಗಳನ್ನು ಪಂಪ ಈ ಕಾವ್ಯಭಾಗದಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾನೆ. ಇದು ಆತನ ಪ್ರಚಂಡವಾದಂತಹ ಪ್ರತಿಭೆಗೆ ಹಿಡಿದ ಒಂದು ಕೈಗನ್ನಡಿಯಾಗಿದೆ. ಆತ ಎಂತಹ ಪ್ರತಿಭಾಶಾಲಿ ಎನ್ನುವಂಥದ್ದನ್ನು ಈ ಕಾವ್ಯಭಾಗದಲ್ಲಿ ನಮಗೆ ನೋಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಾವು ಬದುಕನ್ನು ಹೇಗೆ ಸ್ವೀಕರಿಸಬೇಕು, ಬದುಕು ಹೇಗಿದೆ, ನಮಗೆ ಹೇಗೆ ಸಿಗತ್ತೆ, ಅಥವಾ ಆ ಬದುಕಿನ ಕ್ಷಣ ಪ್ರತಿಯೊಂದು ಕ್ಷಣವೂ ನಮಗೆ ಮಹತ್ವದ್ದಾಗಿರುತ್ತೆ. ಆ ಮಹತ್ವವನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಸಾರ್ಥಕವನ್ನಾಗಿ, ಜೀವನ ಸಾರ್ಥಕವನ್ನಾಗಿ ಮಾಡಬೇಕು ಅಂತ
ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಬೇಕು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಕುಡು ಮಿಂಚಿನಂತೆ ಹೊಳೆದು ಮಾಯವಾಗಿ ಹೋಗುವಂಥದ್ದು, ಮಿಂಚು ಹೊಳೆದ ಹಾಗೆ ಒಂದು ಕ್ಷಣಕ್ಕೆ ಇರುವಂತಹ ಈ ದೇಹ, ರೂಪ, ಹಣ, ಐಶ್ವರ್ಯ ಎಲ್ಲವೂ ಕೂಡ ಅದು ಒಂದಷ್ಟು ಕ್ಷಣಕಾಲ ಇರುವಂಥದ್ದು ನಮ್ಮಲ್ಲಿ, ಮತ್ತೆಲ್ಲವೂ ನಮ್ಮನ್ನು ಬಿಟ್ಟು ಹೋಗುವಂಥದ್ದು. ನಾವು ಆಧ್ಯಾತ್ಮಿಕವಾಗಿ ಪಡೆಯುವಂತಹ ಸುಖವೇ ಅದು ನಮಗೆ ಸಿಗುವಂತಹ ನಿಜವಾದ ಸುಖ ಎನ್ನುವಂಥದ್ದನ್ನು ಇಲ್ಲಿ ಪಂಪ ನಮಗೆ ಈ ಪೊಸೈಸಿದಳಾಕೆ ನಾಟ್ಯಾಗಮ ಎನ್ನುವಂಥದ್ರಲ್ಲಿ ಹೇಳ್ತಾ ಹೋಗಿದ್ದಾನೆ. ಧನ್ಯವಾದಗಳು.